ಭದ್ರಾ ಪೈಪ್ಲೈನ್ ಒಡೆದು ನೀರು ಪೋಲಾಗಿದ್ದು ಅಮೃತಾಪುರ ಗೇಟ್ ಬಳಿ ಪೈಪ್ಲೈನ್ ಒಡೆದು ಹೋಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಅಮೃತಾಪುರದಲ್ಲಿ ಪೈಪ್ಲೈನ್ ಒಡೆದು ಅಡಿಯಷ್ಟು ಎತ್ತರಕ್ಕೆ ನೀರು ಚಿಮ್ತಾ ಇದೆ. ಮಾಹಿತಿ ನೀಡಿದ್ರೂ ಕೂಡ ಸ್ಥಳಕ್ಕೆ ಅಧಿಕಾರಿಗಳು ಬರ್ತಾ ಇಲ್ಲ. ಕಡೂರು ಮತ್ತು ಬೀರೂರಿಗೆ ನೀರು ಪೂರೈಸುವಂತಹ ಪೈಪ್ಲೈನ್ ಒಡೆದು ಹೋಗಿರೋದು ಕಳಪೆ ಕಾಮಗಾರಿ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭದ್ರಾ ಪೈಪ್ಲೈನ್ ಒಡೆದು ನೀರು ಪೋಲಾಗಿರುವಂತಹ ಘಟನೆ ನಡೆದಿದ್ದು ಅಮೃತಾಪುರ ಗೇಟ್ ಬಳಿ ಪೈಪ್ಲೈನ್ ಒಡೆದು ಹೋಗಿ ನಾವೀಗ ನೋಡಬಹುದು. ಅಲ್ಲಿ ಸುಮಾರು 10 ಅಡಿ ಎತ್ತರಕ್ಕೆ ನೀರು ಚಿಮ್ತಾ ಇರುವಂತಹ ದೃಶ್ಯ. ಪೈಪ್ಲೈನ್ ಒಡೆದು 10 ಅಡಿಯಷ್ಟು ಎತ್ತರಕ್ಕೆ ನೀರು ಚಿಮ್ತಾ ಇದ್ದು ಇದರಿಂದಾಗಿ ನೀರು ಸುಮ್ಮನೆ ಪೋಲಾಗ್ತಾ ಇದೆ. ಈ ಬಗ್ಗೆ ಮಾಹಿತಿ ಕೊಟ್ಟರು ಕೂಡ ಸ್ಥಳಕ್ಕೆ ಅಧಿಕಾರಿಗಳು ಬರದೇ ಇರೋದು ಅವರ ಬೇಜವಾಬ್ದಾರಿತನವನ್ನ ತೋರ್ತಾ ಇದೆ. ಇನ್ನು ಕಡೂರು ಮತ್ತೆ ಬೀರೂರಿಗೆ ನೀರು ಪೂರೈಸುವಂತಹ ಪೈಪ್ಲೈನ್ ಇದಾಗಿದ್ದು ಕಳಪೆ ಕಾಮಗಾರಿ ನಡೆಸಿರೋದ್ರ ವಿರುದ್ಧ ಈಗ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವೀಗ ನೋಡಬಹುದು ಅಲ್ಲಿ ನೀರು ಎಷ್ಟು ಎತ್ತರಕ್ಕೆ ಚಿಮ್ತಾ ಇದೆ ಅಂತ. ಅಂದ್ರೆ ನಿರಂತರವಾಗಿ ನೀರು ಇಷ್ಟು ಪ್ರಮಾಣದಲ್ಲಿ ಪೋಲಾಗ್ತಾನೆ ಇದೆ. ನೀರನ್ನು ಆದಷ್ಟು ರಕ್ಷಣೆ ಮಾಡಬೇಕು, ನೀರು ಪೋಲಾಗದೇ ಇರೋ ತರ ನೋಡಬೇಕು ಅನ್ನುವಂತಹ ಒಂದು ಕನಿಷ್ಠ ಜ್ಞಾನ ಕೂಡ ಅಧಿಕಾರಿಗಳಿಗೆ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಇಷ್ಟು ಹೊತ್ತಾದ್ರೂ ಕೂಡ ಇನ್ನೂ ಸ್ಥಳಕ್ಕೆ ಯಾರು ಕೂಡ ಅಧಿಕಾರಿಗಳು ಬಂದಿಲ್ಲ. ಸ್ನಾನ ಮಾಡಬೇಕಿದ್ರಲ್ಲಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್. ಈಗಲಾದ್ರೂ ಅಧಿಕಾರಿಗಳು ಸ್ಥಳಕ್ಕೆ ಬಂದ್ರ ಮತ್ತೆ ಕಳಪೆ ಕಾಮಗಾರಿ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ, ಏನಾಯ್ತು? ಹೌದು ಸುಕನ್ಯಾ, ಇದೇನು ಮೊದಲನೇ ಬಾರಿ ಅಲ್ಲ, ಈ ರೀತಿ ಪದೇ ಪದೇ ನಡೀತಾ ಇದೆ. ಏನು ತರೀಕೆರೆಯಿಂದ ಭದ್ರಾ ನದಿ ಏನಿದೆ ಅಲ್ಲಿಂದ ಕಡೂರು ಮತ್ತೆ ಬೀರೂರು ಮಾರ್ಗವಾಗಿ ಒಂದು ಪೈಪ್ ಲೈನ್ ಹೋಗಿದೆ. ಇವತ್ತು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಈ ಒಂದು ಭದ್ರಾ ಪೈಪ್ ಲೈನ್ ಒಡೆದು ನೀರು ಪೋಲಾಗಿರ್ತಕ್ಕಂಥದ್ದು. 100 ಅಡಿಯಷ್ಟು ನೀರು ಚಿಮ್ತಾ ಇದ್ರು ಕೂಡ ಸತತವಾಗಿ 1 ಗಂಟೆ ಪೋಲಾಗಿರುವಂತ ನೀರು ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು ಸಹ ಅಧಿಕಾರಿಗಳು ಭೇಟಿ ನೀಡಿಲ್ಲ. ಆದ್ರೆ ಈಗ ಕೆಲ ಕ್ಷಣಗಳ ಹಿಂದೆ ಅಷ್ಟೇ ಈಗ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಸತತವಾಗಿ 1 ಗಂಟೆಗಳ ಕಾಲ ಈ ರೀತಿ ನೀರು ಪೋಲಾಗಿದೆ. ಇದೊಂದು ತರೀಕೆರೆ ತಾಲೂಕಿನ ಅಮೃತಾಪುರ ಗೇಟ್ ಏನಿದೆ ಆ ಬಳಿ ಈ ಒಂದು ಪೈಪ್ ಲೈನ್ ಹೊಡೆದು ಈ ರೀತಿ ನೀರು ಚಿಮ್ತಾ ಇರತಕ್ಕಂಥದ್ದು. ಎಷ್ಟೇ ಬಾರಿ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರು ಸಹ ಸ್ಥಳಕ್ಕೆ ಭೇಟಿಯನ್ನ ನೀಡಿಲ್ಲ. ಇದೊಂದು ಕಡೂರು ಮತ್ತೆ ಬೀರೂರಿಗೆ ಕುಡಿಯುವ ನೀರು ಪೂರೈಸುವಂತಹ ಪೈಪ್ ಲೈನ್ ಆಗಿರ್ತಕ್ಕಂಥದ್ದು. ಭದ್ರಾ ಡ್ಯಾಮ್ ನಿಂದ ತರೀಕೆರೆ ಮಾರ್ಗವಾಗಿ ಈ ಒಂದು ಪೈಪ್ ಲೈನ್ ಹೋಗಿದೆ. ಆಗಾಗ ಪೈಪುಗಳು ಈ ರೀತಿ ಒಡೆದು ಹೋಗ್ತಾ ಇರ್ತಕ್ಕಂಥದ್ದು, ಪೋಲಾಗ್ತಾ ಇರ್ತಕ್ಕಂಥದ್ದು. ಆದ್ರೆ ಅಧಿಕಾರಿಗಳು ಮಾತ್ರ ಇದ್ರ ಬಗ್ಗೆ ತಲೆ ಕೆಡಿಸ್ಕೋತಾ ಇಲ್ಲ. ಈ ಕುರಿತು ಎಷ್ಟೇ ಬಾರಿ ಮನವಿ ಮಾಡಿದ್ರು ಕೂಡ ಪ್ರಯೋಜನ ಆಗಿಲ್ಲ. ಇದೊಂದು ರೀತಿ ಕಳಪೆ ಕಾಮಗಾರಿ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಕನ್ಯಾ, ಧನ್ಯವಾದ ದೀಪಕ್.